ನಿಮ್ಮ ಡ್ಯಾಡಿ ಹತ್ರ ನಿಮ್ಮ ಆಸ್ತಿಯ ಪಾಲ್ ಕೇಳಬೇಕು. ಆಸ್ತಿ ವಿಚಾರ ಇತ್ತಿದ್ರೆ ನಾನು ಹೆಂಗ್ ರಿಯಾಕ್ಟ್ ಆಗ್ಬೋದು? ಯಾವಾಗಲೂ ಕೊಡೋದಿಲ್ಲ ಅಂತ. ಯಾವ ಆಸ್ತಿ ಐತಪ್ಪ ಕೊಡಕ್ಕೆ ಹೇಳ್ತಾರೆ ಅಷ್ಟೇ. ನನ್ನ ಆಸ್ತಿ ನನಗೆ ಕೊಟ್ಬಿಡು. ನಿನ್ನ ಹತ್ರ 3 ಕೋಟಿ ಆಸ್ತಿ ಐತೆ. ಯಾರಿಗೂ ಏನು ಕೊಡಲ್ಲ. ನಾನು ಇರೋವರೆಗೂ ಯಾರಿಗೂ ಏನು ಕೊಡಲ್ಲ. ದೇವಕಿ ನಂದನ ಯಾದವ ಕೃಷ್ಣ ಭಜಿಸುವ ಶರಣ ಗುರುವೇ. ಸೊ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಇವತ್ತು ಸೀದಾ ಇವಾಗ ನಾವು ಎಷ್ಟು ಕೇಳ್ಕೊಂಡು ಹೋಗ್ತಾ ಇದ್ವಿ. ಮೊನ್ನೆ ನಮ್ಮ ಅಣ್ಣದ ಬರ್ಡೇ ಇತ್ತು. ಇವತ್ತು ನೋಡಿ ಹೆಂಗೆ ಆಗ್ಬಿಟ್ಟು ಸಿಂಪಲ್ ನಾರ್ಮಲ್ ಕ್ಯಾಶುವಲ್ ಒಂದು ವಿಡಿಯೋ ಮಾಡಂಗಿಲ್ಲ ಬ್ರೇಕ್ ಬಿಡ್ತಾರೆ ನನಗೆ. ಅತ್ತಮ್ಮ, ಕ್ಯಾರೆಟ್ ತಿನ್ನೋದ್ರಿಂದ ಏನು ಯೂಸು? ಸೊ ಕ್ಯಾರೆಟ್ ತಿನ್ನೋದ್ರಿಂದ ಏನು ಯೂಸ್ ಅತ್ತಮ್ಮ? ಹಾಂ, ನೀನು ಎಷ್ಟು ಕ್ಯಾರೆಟ್ ತಿಂತೀಯ ಅತ್ತಮ್ಮ? ಅಂಗಡಿನೇ ಕಣಿಜ ಅತ್ತಮ್ಮ, ಕ್ಯಾರೆಟ್ ತಿನ್ನಲ್ಲ ಅತ್ತಮ್ಮ ನೀನು. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್, ಇವತ್ತು ಮಂಗಳವಾರ ನಮ್ಮ ಮಾರ್ಕೆಟ್ ಕೇರ್ಪುರ ಮಾರ್ಕೆಟಲ್ಲಿ ಸಂತೆ ವಾತಾವರಣ ನೋಡಿ ಹೆಂಗ ಹೊಡೈತಿ. ಸಂತೆ ಟೈಮಲ್ಲೇ ಕೋಳಿಗಳೆಲ್ಲ ಸಿಗ್ತವೆ, ಚಾಕು ಕತ್ರಿಗಳೆಲ್ಲ ಚೂಪ್ ಮಾಡುವಂಥ ಸ್ಟಾಲ್ಗಳಿರ್ತವೆ, ಬೆಡ್ಗಳೆಲ್ಲ ಬ್ಲ್ಯಾಂಕೆಟ್ಗಳೆಲ್ಲ ನಮ್ಮ ತಮ್ಮ ಅಂಗಡಿ ಎತ್ತಿದ ಮೇಲೆ ಆ ಕಡೆ ಬ್ಲ್ಯಾಂಕೆಟ್ಗಳೆಲ್ಲ ಬರ್ತವೆ ಸೇಲ್ ಹಾಕಿ. ಸೊ ಇವತ್ತು ಒಂದು ವಾರದಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ದಿನ, ಒಂಥರ ಜಾಸ್ತಿ ಸೇಲ್ಸ್ ಆಗುವಂಥ ದಿನ. ಮನೇಲಿ ಮೇಯಿಸಿರೋದು ಅಲ್ಲ, ಎಲ್ಲೇ ಮೇಯಿಸಿ ಅಲ್ಲ, ಕ್ರಾಸ್ ಅಲ್ಲೇ ಮನೇಲಿ ಅದೇ ಇದೈತೆ. ಕಾಲು ಹಿಂಗಿರ್ಬೇಕು ಅಷ್ಟೇ, ಬಿಚ್ಕೊಡ್ತೀನಿ. ಸೂಪರ್ ಅಣ್ಣ. ನೋಡಿದ್ದು ಕಾಲು ಈ ತರ ಅರ್ಶನ ಕಲರ್ ತಿರುಗಿರ್ಬೇಕು, ಮತ್ತೆ ಮಖ ಈ ತರ ಇರಬೇಕು. ಬಣ್ಣದಲ್ಲೂ ಗೊತ್ತಾಗುತ್ತೆ, ಕಲರಲ್ಲೂ ಗೊತ್ತಾಗುತ್ತೆ. ಇನ್ನೊಂದು ಶೆಡ್ಡಲ್ಲಿ ಸಾಕಿರ್ತಾರಲ್ಲ ಅದ್ರದ್ದು ನೋಡಿ, ಇಲ್ಲಿ ಬಾಯಿ ಕಟ್ ಮಾಡಿರ್ತಾರೆ ಅಲ್ಲಿ ನೋಡಲ್ಲಿ ಬಾಯಿ ಕಟ್ ಮಾಡಿ ನೋಡಿ, ಗೊತ್ತಾಗ್ತಾ ಇದೆಯಾ? ನೋಡಿ ಗೈಸ್, ನಾಟಿಗೂ ಫಾರಂ ಇರೋ ವ್ಯತ್ಯಾಸ ರೈಟ್ ಇವಾಗ ಇದು ಎಷ್ಟು ಬರ್ತದೆ ಮೆಷರ್ ಮಾಡಬೇಕು. 1,800 ಐತೆ. ಇದಿದೆ ನಾಟಿ ಕ್ರಾಸ್ ಇದೆ. ಮತ್ ನೀನ್ ಕೇಳ್ತಾ ಇಲ್ಲ, ಇದು ಮರಿ ತಗೊಂಡೋಗಿ ಮನೇಲಿ ಸಾಕಿರೋದಪ್ಪ. ಸರಿಯಾಗಿ ಎಷ್ಟು ಕೊಡ್ಬೇಕು ಹೇಳು? 950. 850 ಕೊಡು. 900 ಹಾಕ್ ಸರ್ ರಾಜೇಶ್. ನಾನು ಯಾವತ್ತ ಮಾತಾಡ್ತೀನ. ಓ, ಎಲ್ಲ ಐಟಮ್ ಒಂದೇ ಅಲ್ಲಪ್ಪ, ಐಟಮ್ ಹೆಂಗಿರ್ತದೆ ಹಂಗೆ ರೇಟ್ ನಿನ್ಗೂ ಗೊತ್ತಿಲ್ಲ. ಒಳ್ಳೆ ಬಾರ್ಗೈನಿಂಗ್ ಐತಿ ಕಡ ರಾಜೇಶಣ್ಣಂದು. ಒಳ್ಳೆ ಬಾರ್ಗೈನಿಂಗ್ ಅಣ್ಣ. ಗೈಸ್, ಜೀವದ ಲೆಕ್ಕದಲ್ಲಿ ಇದಕ್ಕೂ ನನಗೂ ಒಂದೇ ಬೆಲೆ ಇರೋದು. ಆದರೆ ಇದನ್ನ ಜಾಸ್ತಿ ಜನ ತಿನ್ನೋದಕ್ಕೆ ಇದ್ರ ಜೀವಕ್ಕೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇಲ್ಲ. ಆ್ಯಂಡ್ ಇದೇ ಏನಾದರೂ ಬೇರೆ ಪ್ರಾಣಿ ಆಗ್ಬಿಟ್ಟಿದ್ರೆ, ಮೇಕೆ ಆಗಿದ್ರು ಬಿಡಿ ಪರವಾಗಿಲ್ಲ, ಅದು ಬಿಟ್ಟು ದೊಡ್ಡ ಪ್ರಾಣಿ ಆಗ್ಬಿಟ್ಟಿದ್ರೆ ಅದಕ್ಕೆ ತುಂಬ ವ್ಯಾಲ್ಯೂ ಇರೋದು. ಯಾಕಂದರೆ ಕನ್ಸಂಪ್ಷನ್ ತುಂಬ ಕಮ್ಮಿ ಅಲ್ವಾ, ವ್ಯಾಲ್ಯೂ ಜಾಸ್ತಿ. ನೋಡ ಹಂಗೆ ಏನ್ ಹೇಳ್ತಾರ ನೋಡ. ಕವರ್ ತಣ್ಣಗೈತೆ, ತಣ್ಣಗಿದ್ ಬಿಟ್ರೆ ಪುತ್ಕಿದ್ ಬಿಡುತ್ತೆ. ಗಾಳಿ ಓಡಾಡ್ಬೇಕು ಅಲ್ಲ ಅಂತೆ. ನಮ್ಮಿಂದ ನೀವು ಕಿತ್ತಾಡಿದ್ದಲ್ಲ, ಮಾತಾಡ್ಬೇಕು, ಕಲ್ತ್ಕೊಬೇಕು ನೀವು. ಇದೆಲ್ಲ ಬೈದಂಗೂ ಇತ್ತು, ನಗರದಂಗೂ ಇರ್ತದೆ. ಓಕೆ ಗೈಸ್, ಒಂದು ದೇವ್ರ ದರ್ಶನ ಎಲ್ಲ ಮುಗಿತು, ಸೀದಾ ಮನೆಗೆ ಹೋಗ್ಬೇಕು. ಗೈಸ್, ಮನೆಗೆ ಅಂದರೆ ಅನ್ಕೊಂಡಿದ್ದೆ, ಆದರೆ ಈ ಕಡೆ ಇನ್ನೂ ನಾನ್ ವೆಜ್ ತಗೊಳೋ ಅದೇನೋ ಮುಗ್ದಿಲ್ಲ. ಅದಕ್ಕೆ ಬಂದಿದ್ದೀವಿ ಈ ಕಡೆ ಆವಳಹಳ್ಳಿಲಿ ಒಂದು ಸ್ವಲ್ಪ ಜಾಗ ಸ್ವಲ್ಪ ಪಾಪ್ಯುಲರು ನಾನ್ ವೆಜ್ಗೆ ಅಂದ್ಬಿಟ್ಟೆ. ಅದು ನೋಡಿ ಜನ ತುಂಬ್ಕೊಂಡಿರ್ತಾರೆ ಈ ಟೈಮಲ್ಲಿ. ಆದರೆ ಇಲ್ಲೇ ನೋಡಿ ಒಂದು ಚಿಕ್ಕ ಫಾರ್ಮ್ ಆಗ್ಬಿಟ್ಟೈತೆ ಅಂಗಡಿಲೇ. ಇಲ್ಲಿ ಕೋಳಿಗಳನ್ನ ಸಾಕೊಂಡು, ದೊಡ್ಡ ಕೋಳಿ, ಅದ್ರ ಮಕ್ಕಳು ಎಲ್ಲ ಕೊನೆಗೆ ಹಾಗೆ ಆಗುತ್ತೆ. ಸೊ ಇವನ್ನ ಹತ್ರ ಕರ್ಕೊಂಡಿದ್ದೆ ತಪ್ಪಾಗಿದ್ವಿ ನೋಡಿ. ಹಂಗೆ ಹತ್ರ ಬರೋದು ಹುಚ್ಚೋಗ್ಬಿಟ್ಟು ಹಾಂ ಇಲ್ಲ ನೈನಾ, ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಬರ್ತಾರೆ. ಗ್ಯಾಂಗ್ ಮೀಟಿಂಗು ಎಲ್ಲ ಮೀಟಿಂಗ್ ಮಾಡ್ಬಿಟ್ಟು ಏನಪ್ಪ ಇದು ಸರಿ ಬಿಡಿ, ಜೋಕ್ ಮಾಡಿದೆ. ಜೋಕ್ ಹೇಳ. ಕೇಳ್ಬಿಡಿ ನಿಮ್ಮ ಫ್ಯಾನ್
ಖುಷಿಗೆ ಎತ್ಕೊಂಡ್ಬಿಟ್ರೆ ಚೇಂಜ್ ಬಿಡ್ತಾನೆ ನೀವ್ನ ಲೇ ಅವನ ಕಾಲ್ಗೆಲ್ಲ ಅಭಿಷೇಕ ಮಾಡ್ಬಿಟ್ಟೈತೆ ನೀವು ಪೂಜೆ ಮಾಡ್ತಾ ಇದ್ರಿ ಏನಲ್ಲಿ ಪಾಪ ಸಂಜೆ ಕಾಲ್ ಡಮಾರು ಎಲ್ಲ ಓ ಮೈ ಗಾಡ್ ಈ ನಾಯಿ ಅನ್ಕೊಂಬಿಟ್ಟ ಸಂಧ್ಯಾ ಸರಿ ಸೀನಾ ಅಲ್ಲ ಸರಿ ಬುದ್ಧಿ ಬಂದದೆ ಚೆನ್ನಾಗಿ ಸಪೋರ್ಟ್ ಕೊಟ್ಟವ್ರೆ ಪಾಪ ಒಂದ್ ದಿವಸಕ್ಕೆ 10,000 ಸಬ್ಸ್ಕ್ರೈಬರ್ಸ್ ದಾಟ್ಬಿಟ್ಟವ್ರೆ ಅಪರೂಪ ಇದು ಹೌದಾ ನಿಂದು Emotional damage. ನಿನ್ಗದ ನಂಗೆ ಯಾವ ಥರ ಯಾವ್ದು ಆಗಿಲ್ಲ ನೀನು ಅಲ್ಲ ನೀನು ಅದ್ರೊಳಗೆ ಹಾಕೊಂಡಿದ್ಯಾ ನೀನು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಮಾಡಿದ್ಯಾ ಖುಷಿ ಏನಂತ ಕೇಳ್ಬೇಕು ನಾನೇನು ಹೇಳ್ತೈತೆ ಕೇಳಿಸ್ಕೊ 4 ಜನ ಇದ್ದೀರಾ ಎಲ್ಲ ಬುದ್ಧಿವಂತರೆ ಒಬ್ಬರೇ ತೇಜು ಹೇಮಂತೇನು ಕಮ್ಮಿ ಆದನಲ್ಲ ಅವನು ಅಷ್ಟು ಬೇಡ ಬಡ್ಡಿ ಮಾಡಿ ಗೈಸ್ ನಮ್ಮ ಅಜ್ಜಿ ನಾವು ಬಂದಿದ್ದೀವಿ ಅಂದ್ಬಿಟ್ಟು ದೋಸೆ ಚಟ್ನಿ ಪಲ್ಯ ದೋಸೆ ಮಾಡ್ಕೊಟ್ಟಿದ್ದೀವಿ ಚಟ್ನಿ ಪಲ್ಯ ಆಲ್ರೆಡಿ ಮಾಡಿದ್ರು ಸಿಂಕ್ ಆಗ್ತೈತೆ ಇವನಿಗೆ ಬಂಗಾರಿ ಅಂತ ಇಕ್ಕ ಬದಲು ದೇವದಾಸ ಅಂತ ಇಕ್ಬೇಕಿತ್ತು ಯಾವ್ದಾದ್ರು ಈ ತರ ಎಮೋಷನಲ್ ಸಾಂಗ್ ಬಂದಾಗ ಅವನು ಅಂತಿರ್ತಾನೆ. ಎವೆಂಚುಯಲಿ ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಕ್ಯಾಮ್ರಾ ತಗೊಂಡು ಮೂದೇವ್ರೆ ಬಂದ್ರು ಕೂಡ ಮಾತೇ ನಿಲ್ಸಿಲ್ಲ ಅಳ್ತಾನೆ ಏನ್ ಹಾಕೊಂಡೇನು ಇರತ್ತಾನೆ ಹೇಳ್ತಾ ಇದೀನಿ ಇಲ್ಲಿದೇನೆ ಹೇಳ್ದೆ ಇದನ್ನ ಹಾಕೋಗು. ಗೈಸ್ ಇವಾಗ ರಿಟರ್ನ್ ಮನೆಗೆ ಬಂದಿದ್ದೀವಿ. ಮಮ್ಮಿನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ. ಮಮ್ಮಿ ನೀನು ರೆಡಿ ಹಾಕಿ ಎಷ್ಟೊತ್ತು ಬೇಕು? ಇವಾಗ ಏನು ಸೀನು ಅಂದರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೀನು ನಿಮ್ಮ ಡ್ಯಾಡಿ ಹತ್ರ ನಿಮ್ಮ ಆಸ್ತಿಯ ಪಾಲ್ ಕೇಳಬೇಕು. ಪರಕೆ ತಗೊಂಡು ಇಳೆಗಳ್ದೆ ಹಂಗೆ ಗೌರವ ಕೊಡ್ತಾರ ಕೇಳ್ಬೇಕಂತೆ. ಕೇಳಮ್ಮ ನಾಯನ ಯಾವ ಥರ ರಿಯಾಕ್ಟ್ ಆಗುತ್ತೆ ನೋಡೋಣ. ಬೇಡಪ್ಪ ನನಗೆ ನಾಯನ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಿರೋದೇನ? ಬೇಡಪ್ಪ ದೊಡ್ಡ ಜಗಳನೇ ಆಗ್ಬಿಡತ್ತೆ. ನಾವಂತ ಮಕ್ಳೆಲ್ಲೋ ಅಲ್ಲ. ಬೇಡ ನನಗೆ ಇಷ್ಟು ವರ್ಷನೇ ಏನೂ ಇಲ್ದಿರ ಕೇಳ್ಬೇಡ. ನೀನು ಬೇರೆ ಇಲ್ದಿರೋದೆಲ್ಲ ಕೇಳ್ಬೇಡ. ಅದನ್ನ ದೊಡ್ಡದಾಗಿ ಹೋಗುತ್ತೆ. ಅವ್ರಿಗೆ ಸರ್ಜನ್ ಇವಾಗ ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ಆಪ್ರೇಷನ್ ಎಲ್ಲ ಆಗೈತಾ, ಸುಮ್ಮನೆ ಏನೋ ಖುಷಿಯಾಗವ್ರ ಇಂಥ ಮಕ್ಳು ಉಟ್ಬಿಟ್ರ ಅಂತ ಅವ್ರು ಕೊರಗ್ತಾರ. ಆಮೇಲೆ ಇಲ್ಲ ಅದು ನಿನ್ ಮನ್ಸಿಂದ ಕೇಳ್ತಾರೋದಲ್ಲ. ಇದು ಅಕಸ್ಮಾತ್ ಮನ್ಸಿಂದ ಕೇಳೋದು ಬೇಡ, ಕಾಲಿಂದ ಕೇಳೋದು ಬೇಡ, ಕೇಳೋದೇ ಬೇಡ ಅಂತ್ಯಾ? ಬೇಡ. ಅಯ್ಯೋ ಮಮ್ಮಿ ಮಾಡ್ರೋ ಇದ್ಯಾವ್ದೋ ಕಿತ್ತೋಗಿರೋವೆಲ್ಲ ಮಾಡ್ಕೊಂಡು. ಸರಿ ಬಿಡಪ್ಪ ಹೋಗ್ಲಿ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಗೈಸ್ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ತಾತ ಇಲ್ಲ ಸಂಜೆ ಆ ಕಡೆ ನಿಮಗೋಸ್ಕರ ವಿಡಿಯೋ ಒಂದು ಎಡಿಟ್ ಮಾಡ್ತಾ ಬ್ಯುಸಿ ಇದ್ದಾಳೆ. ಹುಷಾರ್ ಕಣಲ್ಲಿ ಮತ್ತೆ ಬಿಡ್ತೈತೆ ಕುತ್ಕೊಂಡ್ಬಿಡ್ತೈತೆ ನಿನ್ನ ಮೇಲೆ. ನಾವೇ ಕೊಡ್ಬೇಕಾ? ಬಿಸಾಕಮ್ಮ ಹಾಕಮ್ಮ. ಹೋಗಲ್ಲಮ್ಮ. ಓಕೆ ಇವಾಗ ನನ್ನ ಮಾಮ ಹತ್ರ ಸೀಕ್ರೆಟ್ ಆಗಿ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಜೊತೆಲಿ ಕೇಳೋರ್ಗು ಬರ್ತೀನಮ್ಮ. ಅಲ್ಲ ನೀನು ಹೋಗ ಅಮ್ಮ. ಇವಾಗ ಏನು ಅಂತ ಪ್ಲಾನು, ಇವಾಗ ನಾಯಿನ ಹತ್ರ ಯಾರಾದ್ರೂ ಒಬ್ರು ಆಸ್ತಿ ವಿಚಾರ ಇತ್ತಿದ್ರೆ ನಾಯಿನ ಹೆಂಗ್ ರಿಯಾಕ್ಟ್ ಆಗ್ಬೋದು? ಒಳ್ಳೆ ಡೇಂಜರಾ? ಅದೇನು ಡೇಂಜರ್? ಯಾರು ಡೇಂಜರು? ಅಪ್ಪ ಡೇಂಜರಾ? ಓಕೆ. ಅವರಿಗೆ ದುಡ್ಕೊಂಡು ಅವ್ರು ತಿನ್ಬೇಕಂತ ಅವ್ರಿಗಿರೋದು. ಆಮೇಲೆ ಅವರು ಏನೇ ಒಂದು ಮರಿದೇನೋ ಎಲ್ಲ ದನ ಮಾಡ್ಬಿಟ್ಟಿದ್ದಾರೆ, ಭಾಗ ಮಾಡ್ಬಿಟ್ಟಿದ್ದಾರೆ. ಅಕ್ಕ ತಂಗಿ ಎಲ್ಲರಿಗೂ ಭಾಗ ಮಾಡ್ಬಿಟ್ಟಿದ್ದಾರೆ.
ಅದು ಬಿಟ್ಬಿಟ್ಟು ನಮಗೆ ಅವ್ರು ಭಾಗ ಬರೋ ಟೈಮಲ್ಲಿ ಒಬ್ರಿಗೆ ₹1 ಬಂದಿಲ್ಲ ನಮಗೆ. ನನ್ನ ತಂಗಿಗಾಗಲಿ ನನಗಾಗಲಿ ಯಾರಿಗಾಗಲಿ ₹1 ಭಾಗ ಬಂದಿಲ್ಲ. ಆಮೇಲೆ ನಮ್ಮ ತಾತನ ದುಡ್ಡು ಯಾವುದೋ ಒಂಚೂರು ಬಂದಕ್ಕೆ ಜಾಗ ತಗೊಂಡು ನಮ್ಮ ತಂಗಿಯರಿಗೆ ಒಂದು ಸೈಟ್ನ ಇಬ್ರಿಗೆ 10 ಸೈಟ್ ಕಟ್ಟಿದ್ದಾರೆ. ಅದು ಊರಲ್ಲಿ ಹಳೇದಿರ್ತಾರೆ ಏನದು ಅದು ಹಂಗೆ ಇವಾಗ ಕೇಳಿದ್ರೆ ಫುಲ್ ರೈಸ್ ಆಗ್ಬಿಡುತ್ತೆ ಅಂತ ಹೋಗ ಮಾಡ್ಕೋಗ್ರಲ್ಲಿ ತಿನ್ಕೋಗ್ರಲ್ಲಿ ಇರೋದು ಖಾಲಿ ಹೋಗ್ರಲ್ಲಿ ಇರೋದೆಲ್ಲ ಕಲ್ಲಾಕ್ಬಿಟ್ಟಿದ್ದೀರಾ. ಎಷ್ಟಾಗತ್ತೆ ಬರೋಕ್ಕೆ ನೋಡಿ ಗೈಸ್, ಮಾಮೂಲು ಪ್ರಕಾರ ಏನಾದರೂ ಇವಾಗ ಲ್ಯಾಂಡ್ ಬಗ್ಗೆ ಮಾತಾಡಿದ್ರೆ ಆಲ್ರೆಡಿ ಇರೋದನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಇವಾಗ ಏನಾದ್ರು ಮಾತಾಡಿದ್ರೆ ಸುಮ್ಮನೆ ರೈಸ್ ಆಗ್ತಾರೆ, ಬೇಜಾರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ 3ನೇ ಮಗಳಾದ ನಮ್ಮ ಚಿಕ್ಕಮ್ಮನ ಕೇಳೋಣ. ಮಾತುಕತೆ ಇರ್ತದೆ 150, ನಿಂಗೆ ಯಾಕೆ ಅವೆಲ್ಲ ಹೋಗಿ ಈ ಕಡೆ ಈಚೆ ಏಯ್ ನೀ ಯಾಕೆ ಬರ್ತಾ ಇದ್ಯಾ? ಏನಿಲ್ಲ, ನಮ್ಮ ಅಮ್ಮ ಜೊತೆ ನಾನು ಇದ್ರೆ ನಮ್ಮ ಅಮ್ಮಂಗೆ ಸ್ವಲ್ಪ ಧೈರ್ಯ, ನಮ್ಮ ಅಮ್ಮಂಗೆ ನಾನೇ ಧೈರ್ಯ. ಇವಾಗ ನಮ್ಮ ನಯನ ಹತ್ರ ಆಸ್ತಿ ಪಾಲ್ ಬೇಕು ಅಂತ ಇಬ್ರು ಮಾತಾಡಿದ್ರೆ ನಯನ ಹೆಂಗ್ ರಿಯಾಕ್ಟ್ ಮಾಡುತ್ತೆ? ಓ ನಿಮ್ ದಾದ ಬಲ ಬೇಗ ಕೇಳಿದ ತಕ್ಷಣ ಬರ್ದು ಎಷ್ಟು ಬೇಕು ಇಲ್ಲ ನನಗ್ ಬೈಯುತ್ತಾ? ಐ ಮೀನ್ ಆಸ್ತಿ ಪಾಲು ಅಂತ ಕೇಳಿದವ್ರಿಗೆ ಬೈಯುತ್ತಾ? ಇಲ್ಲ ಅಂದ್ರೆ ಕೊಡ್ತೀನಿ ತಗೋ ಹೋಗು ಅಂತ ಭಯ ಅಂದ್ಬಿಡುತ್ತಾ? ಅಷ್ಟೆಲ್ಲ ತಗ ಹೋಗೋ ಅನ್ನೋದೇನೆಲ್ಲ ಇಲ್ಲ. ಇದೇನಿದೆ ಬೈದೋದೆ ಯಾವಾಗ್ಲೂ ಕೊಡೋದಿಲ್ಲ ಹಂಗನಲ್ಲ. ಏನಂತ ಗೊತ್ತಾ? ಕುತ್ಕೊಂತೀನಿ ಬರೀ ಕೈಯಲ್ಲಿ ಕುತ್ಕೊಂಡ ಏನಪ್ಪ ಆಯ್ತು ಇವಾಗ? ಎಲ್ರು ಚೆನ್ನಾಗಿದೆ ತಾನೆ? ಏನಕ್ಕೆ ಆಸ್ತಿ ಬಂತು? ಏನ್ ಆಸ್ತಿ ಏನಕ್ಕೆ ಆಸ್ತಿ ಅಂತಂದೆ. ಅಥವಾ ಏನಂತ ಆಸ್ತಿ ಮಾತಾಡಿದ್ರೆ ಲಕ್ಷ್ಮಿ 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 ಇವಾಗ ಬೇಡ, ಸ್ಟಾರ್ಟ್ ಮಾಡೋಣ. ಆಮೇಲೆ ಒಬ್ಬೊಬ್ರು ಮುಖ ಇಲ್ಲಿ ನೋಡಿ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಬೈಲಿ ನೀನ್ ಬಾತಮ್ಮ. ನೀನು ಒಂದ್ 5 ನಿಮಿಷಕ್ಕೆ ನೀನು ನನ್ ಸೊಸೆ, ನಾನ್ ನಿಮ್ ಮಾವ ಬಂದ ಆಸೆ ಯಾವತ್ ಕೊಟ್ಟಿದ್ಯಾ ನನಗೆ ಈ ತರ? ಹೋಗು ಆಸ್ತಿ ಹೆಂಗ್ ಕೇಳ್ತೀಯ ಕೇಳು. ನಾನು ಕೇಳೋದಿಲ್ಲ ಆಸ್ತಿ ಕೊಡಲ್ಲ ತಪ್ಪ ನಾನು. ಓಕೆ, ಅತ್ತಮ್ಮನ ಒಪಿನಿಯನ್ ಏನಂತ ಗೊತ್ತಾಗಿದೆ ಇವಾಗ. ಅಜ್ಜಿಯಲ್ಲಿ ಅಜ್ಜಿ 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 ಬಾಜಿ ಇವಾಗ ಸೀಕ್ರೆಟ್ ಆಗಿ ಮಾತಾಡ್ಬೇಕು. ಇವಾಗ ಯಾರಾದ್ರೂ ಮನೆಯಲ್ಲಿ ಆಸ್ತಿ ಪಾಲ್ ಬೇಕು ಅಂತ ಮಾತಾಡಿದ್ರೆ ನೀನು ಏನ್ ಹೇಳುತ್ತೆ? ಯಾವ ಆಸ್ತಿ ಐತಪ್ಪ ಕೊಡಕ್ಕೆ ಹೇಳ್ತಾರೆ ಅಷ್ಟೇ. ಆಮೇಲೆ ಇರೋದೆಲ್ಲ ಹೋಯ್ತು, ಇನ್ಯಾವುದೈತಪ್ಪ ಆಸ್ತಿ ಅಂತಾರೆ. ನೀನೇನಂತೀಯ? ನೀನೇನ್ ಹೇಳ್ತೀಯ ಅಜ್ಜಿ? ಹೌದು, ನಾನೇನು ಹೇಳಿ, ಎಲ್ಲ ನಿಮ್ಮ ನಾಯಿನಿಂದ ಅಲ್ವಾ ನಡೆಯೋದು. ಇವಾಗ 5 ನಿಮಿಷಕ್ಕೆ ನೀನೇ, ನಾನು ಅತ್ತಮ್ಮನ ಅತ್ತಮ್ಮ. ಓಕೆ ಓಕೆ ಅತ್ತೆ ಇಲ್ಲ ಅಮ್ಮ ಅಂತ ಕರೆಯೋದು ಇದು ತೇಜ. ನಾನ್ ಬರ್ತೀನಿ. ಬಿಡು ನಿನಗಲ್ಲ ಅಜ್ಜಿ ಹತ್ರ ಮೆತ್ತಿಗೆ ಹೇಳಲ್ಲೇ ಕೇಳಿಸ್ತೈತೆ ಅಲ್ಲಿವರೆಗೂ. ಸ್ವಲ್ಪ ಚೆನ್ನಾಗಿ ಹೇಳ. ನಾನೇನಲ್ಲ ಅಜ್ಜಿ, ನಾನು ಹೇಳಿದ್ನಲ್ಲ ಮಾತ್ರೆ ಕೊಟ್ಟಿದ್ನಲ್ಲ, ರೆಡಿ ಮಾಡ್ಕೋ. ನಾಳೆ ಬೆಳಿಗ್ಗೆ ಟಿಫನ್ ಬಾಕ್ಸು ನಿನಗೆ ಬೇರೆ ಮಾತ್ರ ಯಾಕೆ ಕೊಡ್ತೀನಿ? ಒಬ್ಳೆ ದಿನ ಆಕ್ಚುಲಿ ಅಮ್ಮ ಹತ್ರ ಕೇಳಿ ಕಣ. ಇವಾಗ ಅಮ್ಮ ಬಿಟ್ಟು ಎಲ್ಲರ ಹತ್ರ ಕೇಳ್ಬೇಕಾಗಿದೆ. ಲಾಸ್ಟ್ ನಾನು ಹತ್ರ ಕೇಳಿ ಹೇಮಂತ ತೋರ್ಸು ನಿನ್ನ ನಿಜ ಸ್ವರೂಪನ. ಇವಾಗ ನೀನು ಅತ್ತಮ್ಮ ಬೇಡ, ನೀನು ನಮ್ಮ ಅಮ್ಮ ಆಗಿರು. ಸಣ್ಣಕ್ಕೆ ಹಾಕೊಂತೀನಿ. ನಿಮ್ಮ ಅಮ್ಮ ಆಗಿ ಅಜ್ಜಿ ಹತ್ರ ಕೇಳು. ಅಜ್ಜಿ ನಾನು ಹತ್ರ ಕೇಳ್ಬೇಕು, ಆತರ ಕನ್ವಿನ್ಸ್ ಮಾಡು. ಅಜ್ಜಿನೇನು ಅಂತ ಕರೆಯುತ್ತೆ? ಅಮ್ಮ ಅಂತ ಕರೆಯೋದು. ಅಮ್ಮ ಒಂದು ಕೇಳ್ತೀನಿ, ನನ್ನ ಆಸ್ತಿ ನನಗೆ ಕೊಟ್ಬಿಡು. ನೀನು ಸರ್ಸೋದು ನಿಮ್ಮ ಸೊಸೆದು ನೀವೇನೋ ಮಾಡ್ಕೊಳ್ರಿ, ನನ್ನ ಆಸ್ತಿ ನನಗೆ ಕೊಟ್ಬಿಡು. ನನ್ನ ಕೈಯಲ್ಲಿ ಆಗ್ತಿಲ್ಲ ಈ ಮನೆಯಲ್ಲಿ, ಜಗಳ ಜಾಸ್ತಿ ಆಗ್ತೈತೆ. ಅಮ್ಮ ಆಕ್ಚುಲಿ ಹೇಮಂತ ನಿನ್ನೆ ಮಿಮಿಕ್ರಿ ಮಾಡ್ತಾ ಇರೋದು. ಮೊನ್ನೆನಾ ಎಲ್ಲ ಒಂದು ಕೆಲಸ ಮಾಡು. ಆಗಲ್ಲ ಅದೆಲ್ಲ ನಾನು ಕೆಲ್ಸ್ಕೊಳಕ್ಕೆ. ನಿಮ್ಮ ಗಂಡನ ಹತ್ರ ಕೊಡ್ಸಲ್ಲ. ನಾನು ನನ್ನ ಗಂಡ ಹತ್ರ ಮಾತಾಡೋದು ಎಷ್ಟು ಕೆಪಾಸಿಟಿ ಇಲ್ಲ. ಕೆಪಾಸಿಟಿ ಇಲ್ಲ, ಕೊಟ್ರೆ ಒಂದೇಟು चार बार बोल रहे हैं, पढ़ने निकले वाले छात्रों को राजनीति से दूर रहना चाहिए. ಬಿಡು
ಅಂತದೇನಾಗಲ್ಲ ಬೈ ನೈನ ಕರ್ದ ಬರ್ದೆ ಬೈ ನೋಡಿ ಈ ಮಿಷಿನ್ ತಂದಾಕ್ತೀನಿ ಯಾವಾಗ ಬಿಡುವಾಗಿದ್ದ ಮಾಡ್ತೀರಾ? ಏನು ಈ ಮಿಷಿನ ಇರೋದೇನೈತೆ ಪೇಪರ್ ಮಾಡೋದಾ? ಸೂಪರ್ ನೈನ. ಆ ಮಿಷಿನ್ನ ತರ್ಸಕ್ಕೆ ಲಕ್ಷ ಬೇಕು ನೈನ. ಎಂತದ ಯು ಇಟ್ ಐ ಇಟ್ ಊಟನಾ? ಏ ಬಗರೆ ನಿಂಗೂ ಬೇಕನಾ? ಅವಾಗ್ಲೇ ನನಗೆ ಕಚ್ಚಕ್ ಬಂತು. ಒಂದ್ಸರಿ ಹಿಂಗ್ ಹಿಡ್ಕೊಂಡು ಅಲ್ಲಾಡ್ಬಿಟ್ಟೆ ಸೈಲೆಂಟ್ ಆಗೋದ. ಕಚ್ಚಕ್ ಬಂತ ನೈನಾ. ನಾನು ಎಲ್ರಿಗೂ ಒಂದು ಕ್ವಶನ್ ಕೇಳಿ ನೀ ಆದ್ರೂ ಒಂದು ಕ್ವಶನ್ ಕೇಳಬೇಕು. ನಿಂದೇನ ನಿಂದು ಕರಿಯಲ್ಲ. ಸರಿ ನೈನಾ, ನಾನು ಇನ್ನಾದ್ರೆ ಒಬ್ರ ಹತ್ರ ಮಾತಾಡ್ಬೇಕು, ಎಲ್ಲರ ಹತ್ರ ಮಾತಾಡಿನಿ, ಆಮೇಲೆ ಮಾತಾಡ್ತೀನಿ. ಸೀಕ್ರೆಟ್ ಅದು. ಆಯ್ತಪ್ಪ. ಹಾ ಓಕೆ, ಕೂಲ್ ಡೌನ್. ಕರೆಕ್ಟ್ ಆಗೈತೆ. ಇನ್ ಸ್ವಲ್ಪ ಅರೇಂಜ್ ಮಾಡ. ಅದಮ್ಮ ಏನ್ ಮಾಡ್ದ ಅದಮ್ಮ ಪಾಪ? ಬಾಯೊಳಗಡೆ ಕೈ ಇಕ್ಕೊಂಡತ್ತ. ಥೂ ಏಮಂತ ನೀನ್ ಜಾಸ್ತಿ ಸದ್ರ ಕೊಡ್ಬೇಡ, ಕಚ್ಬಿಡ್ತಾನ ಆಮೇಲೆ. ನೈನಾ ಆಗ್ಲೇ ನಿಂಗೇನೋ ಕೇಳ್ಬೇಕು ಅಂತ ಇದ್ದೆ ಗೊತ್ತಲ್ಲ. ಇವಾಗ ಅಕಸ್ಮಾತ್ ನಿನ್ನ ಹತ್ರ ನಿನ್ನ 1 to 10 ಒಂದು ಫೇವ್ರೆಟ್ ನಂಬರ್ ಹೇಳು. 1 to 10 ನೀನ್ ಇಷ್ಟವಾದ 1ರಿಂದ 10 ಒಂದು ನಂಬರ್ ಹೇಳು. 3. ಅಕಸ್ಮಾತ್ ನಿನ್ನ ಹತ್ರ 3 ಕೋಟಿ ಆಸ್ತಿ ಐತೆ ಅನ್ಕೋ. ಆಯ್ತು. ನಿಮ್ಗೆ ಇವಾಗ ಎಷ್ಟು ಜನ? 1-2-3 ಜನ ಮಕ್ಳಿದ್ದಾರೆ. ಯಾರ್ಯಾರಿಗೆ ಎಷ್ಟು ಕೊಡ್ತೀಯ? ಯಾರಿಗೂ ಏನು ಕೊಡಲ್ಲ. ನಾನು ಇರೋವರೆಗೂ ಯಾರಿಗೂ ಏನು ಕೊಡಲ್ಲ. ಬೇಕೇ ಬೇಕಂದ್ರೆ ವಜಾ ಕೊಡ್ತೀನಿ. ವಿತ್ ಎಕ್ಸ್ಟ್ರಾ ಏನಾನ ಇದೆಯಾ? ಮಸಾಲೆ ತುಪ್ಪ ಅವೆಲ್ಲ ಕೈಲಿ ತಗೊಂಡಾಗ ಅವೆಲ್ಲ ಬರ್ತವೆ ಪಕ್ಕ ಅಂತ್ಯಾ? ಸೊ ಅಷ್ಟೇ. ಕಷ್ಟಪಟ್ಟು ಹೋದ್ರಪ್ಪ. ಸ್ವಂತ ದುಡ್ಡಲ್ಲಿ ದುಡಿ ಅಂತ್ಯ. ದುಡಿಯೋದು ಬಿಡೋದು ಮೊದ್ಲು ಓದಿ ಒಳ್ಳೆಯವರಾಗಿ ಸಂಪಾದನೆ ಮಾಡಿ ನಿಮಗ್ ಬರೋದು ಆಮೇಲೆ ಬರ್ತದೆ ಅಷ್ಟೇ. ಗೈಸ್, ಇದಾಗಿತ್ತು ನಮ್ಮ ನೈನನ ಉಪದೇಶ. ಗೈಸ್, ಯಾರೇ ಆಗ್ಲಿ ಮನೆಯಲ್ಲಿ ಆಸ್ತಿ ವಿಚಾರ ಮಾತಾಡ್ಬಿಡ್ದು, ಅದು ಒಂದು ದೊಡ್ಡ ಜಗಳಕ್ಕೆ ತಂದ್ಕೊಡುತ್ತೆ. ಅದಕ್ಕೆ ನಾನು ಇವಾಗ ಇನ್ ಡೀಟೇಲ್ ಆಗಿ ಆಸ್ತಿ ವಿಚಾರ ಮಾತಾಡ್ ಬಂದಿಲ್ಲ. ಯಾಕಂದ್ರೆ ಆಸ್ತಿ ವಿಚಾರ ಮಾತಾಡಿದ್ರೆ ಅವ್ರ ಜೀವನದಲ್ಲಿ ಮಾಡಿರೋ ಹಳೆ ಕತೆ ಎಲ್ಲ ನೆನ್ಪು ಮಾಡ್ಕೊಂಡು ತುಂಬಾ ಬಾಧೆ ಪಡೋದು, ಬೇಜಾರಾಗೋದು, ಜಗಳ ಆಗೋದು ಎಲ್ಲ ಕಾಮನ್ ಹಾಗೆ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಯಾವತ್ತೇ ಆಗಲಿ ಆಸ್ತಿ ವಿಚಾರ ತೆಗಿಬೇಡಿ, ಅದು ಒಂದು ದೊಡ್ಡ ಕ್ಲಾಸ್ ರಿಸಲ್ಟ್ ಮಾಡುತ್ತೆ. ಆಯ್ತಾ? ಅದ್ ಬಿಟ್ರೆ ಎಲ್ಲ ಖುಷಿಯಾಗಿ ಕಣ, ಇರೋ ದಿನ ಆರಾಮಾಗಿರೋಣ, ಇರೋದ್ರಲ್ಲೇ ಖುಷಿಯಾಗಿ ಕಣ. ಅಷ್ಟೇ ಈ ವಿಡಿಯೋಗೆ. ಅದಕ್ಕೆ ನಾನು ಜಾಸ್ತಿ ಕೆತ್ಕಕ್ಕೆ ಹೋಗಿಲ್ಲ. ನಮ್ಮಮ್ಮ ಮತ್ತೆ ನಮ್ಮ ಮಾವನ ಹತ್ರ ಕೇಳಿದಾಗಲೇ ಅರ್ಥ ಆಯ್ತು ನನಗೆ, ಏನೋ ಸೀನ್ ಆಗೋ ಥರ ಐತೆ ಅಂದ್ಬಿಟ್ಟು. ಅದಕ್ಕೆ ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಶೇರ್, ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಒಂದು ಸಿಗೋವರೆಗೂ ನಾನು ಹೇಳೋಕ್ಕೋಗೋದಷ್ಟೇ, ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ನಂಗೆ ನಮ್ಮ ಅಜ್ಜಿ ಇಲ್ಲಿ ಕೂರಾಕೆ ಅಂತ ಹೇಳಿದ್ರೆ ಇವಳು ಏನು ಕೂರೋದು, ಇಲ್ಲ ಕುತ್ಕೊಂತಾರೆ ಬಿಡು ಅಂತ ಹೇಳ್ತಾ ಇದ್ದೆ. ಅಮ್ಮ ನಿನ್ನ ಅಜ್ಜಿ ಹಿಂದ್ಗಡೆ ನಿಲ್ಕೊ. ಗ್ರೂಪ್ ಫೋಟೋ ಪ್ಲಸ್ ವಿಡಿಯೋ ಪ್ಲಸ್ ಮೆಮೊರಿ ಎಲ್ಲ ಆಯ್ತದೆ. ಅವರೆಲ್ಲ ಏನಕ್ಕೆ? ಅವರೆಲ್ಲ ಜುಜುಬಿಗಳು, ನೀವೇ ಇಂಪಾರ್ಟೆಂಟು. ಆದರೆ ಈ ವಿಡಿಯೋಗೆ ಮಾತ್ರ ಕಣ, ನೀನು ಸೂಪರ್ ಇರೋ ಕಣ ನೀನು. ಹಂಗಲ್ಲ ಹೇಳಲ್ಲ ಕಣ ನಾನು, ಆಮೇಲೆ ಹೇಳ್ತೀನಿ ನಿನ್ ಕತೆ ಅನ್ಬಿಟ್ಟು. ಸುಮ್ಮನೆ ಏಯ್, ಅದು ಬೇರೆ ಇದು ಬೇರೆ. ನಾನೆಲ್ಲಿ ಕಾಣಿಸ್ಕೊಂಡಿ? ಹಿಂದ್ಗಡೆ ಇರ್ತೀನಿ. ಯಾರು ಬರ್ರ ಈ ಕಡೆ? ಪವಿತ್ರ 3 ಅಡಿ ಇದ್ದೆ, 4 ಕಡೆ ಆಗ್ಬಿಟ್ಟಿದ್ಯಾ? ಹೌದಾ?